ಇನ್ನು ದರ್ಶನ್ ಬಗ್ಗೆ ಹೇಳಬೇಕು. ದರ್ಶನ್ ಮನಸ್ಥಿತಿ ಸರಿಯಿಲ್ಲ. ನಿನ್ನೆ ಅವ್ರು ಬರ್ತಿರುವಂಥ ಸಂದರ್ಭದಲ್ಲಿ ಅವ್ರು ಬೆರಳು ತೋರಿಸೋಂಥ ರೀತಿ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇದೆಲ್ಲದರ ಜೊತೆಗೆ ಒಳಗಡೆನೂ ಕೂಡ ಅವರ ಕಿರಿಕ್ ಮುಂದುವರೆದಿದೆ. ಯಾಕಂದರೆ ಅವರು ಬೇರೆ ಬೇರೆ ಜೊತೆಗೆ ಜಗಳ ಗುದ್ದಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದರೆ ಈ ಟಿ ವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಗ್ವಾದಗಳನ್ನು ಕೂಡ ಅವರು ಮಾಡಿದಾರಂತೆ. ಸೊ ಇದು ದರ್ಶನ್ನ ಮನಸ್ಥಿತಿ. ಇದು ಒಬ್ಬರೇ ಇದ್ದಾರೆ, ತಲೆ ಕೆಟ್ಟು ಹೋಗಿದೆ. ಬೆಂಗಳೂರಲ್ಲಿ ಹಾಯಾಗಿದ್ದರು, ಈಗ ಆ ಕಡೆಗೆ ಶಿಫ್ಟ್ ಮಾಡಿರೋದು. ಈಗೇನು ಅಂದರೆ ಟಿ ವಿ ಕೊಡೋಕ್ಕೆ ಇಷ್ಟೊಂದು ಲೇಟಾ, ಯಾಕೆ ಹೀಗೆಲ್ಲ ಮಾಡ್ತೀರಿ, ಈ ರೀತಿ ಕಿರಿಕ್ಗಳು ಮುಂದುವರೆದಿದೆ. ಟಿ ವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಿರಿಕುಗಳು ಜೈಲು ಸಿಬ್ಬಂದಿಗೇ ಜೈಲು ನಿಯಮದ ಬಗ್ಗೆ ಪಾಠ ಹೇಳ್ತಾ ಇದ್ದಾರಂತೆ. ಟಿ ವಿ ಕೊಡುವಂಥ ನಿಯಮ ಇದೆ, ಆ ನಿಯಮವನ್ನು ನೀವು ಪಾಲನೆ ಮಾಡ್ತಿಲ್ಲ. ನಿಯಮ ಇದ್ದರೂ ಕೂಡ ನನಗೆ ಟಿ ವಿ ಕೊಟ್ಟಿಲ್ಲ, ಹೀಗಾಗಿ ಕೊಡಬೇಕು, ನೀವು ಟಿ ವಿ ಕೊಡಬೇಕು. ಇದು ಸೊ ಇಲ್ಲೂ ಕೂಡ ಏನಾದರೂ ಅಡ್ವರ್ಟ್ಗಳಾದರೆ ಇನ್ನಷ್ಟು ಈ ಕೇಸ್ಗಳು ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಈ ಥರದ್ದು ಆಗೋಗ್ಬಿಟ್ರೆ. ಇನ್ನು ಪವಿತ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಕೆಲ ವಸ್ತುಗಳನ್ನು ವಶಪಡಿಸ್ಕೊಂಡ್ರು. ಯಾವ್ಯಾವ ವಸ್ತುಗಳನ್ನು ವಶಪಡಿಸ್ಕೊಂಡ್ರು ನೋಡಿ. ಒಳ ಉಡುಪಿನಿಂದ ಹಿಡಿದು ಬೇರೆ ಬೇರೆ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಒಳ ಉಡುಪುಗಳನ್ನು ಪೊಲೀಸರು ಜಪ್ತಿ ಮಾಡಿದರು. ಈ ಜೊತೆಗೇನು ಅಂದರೆ ಅಲ್ಲಿ ಹೇರ್ ಸ್ಯಾಂಪಲನ್ನು ಕೂಡ ತಗೊಂಡಿದ್ದರು. ಆ ಹೇರ್ ಅದು ದರ್ಶನ್ ಅವ್ರದ್ದೇ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ದರ್ಶನ್ ಮನೆ, ಪವಿತ್ರ ಮನೆ ನೋಡಿದಂಥ ಸಂದರ್ಭದಲ್ಲಿ ಈ ಯಾವ್ಯಾವ ಸಿನಿಮಾಗಳು ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ಈ ನೆನಪಿನ ಕಾಣಿಕೆಗಳನ್ನು ಕೊಡ್ತಾರಲ್ಲ, ಅವೆಲ್ಲ ನೆನಪಿನ ಕಾಣಿಕೆಗಳು ಇವ್ರ ಮನೇಲಿ ಸಿಕ್ಕಿವೆ. ಹಲವು ಕಾರ್ಯಕ್ರಮಗಳ ನೆನಪಿನ ಕಾಣಿಕೆಗಳು, ಪ್ರಶಸ್ತಿಗಳು. ಸೊ ಈ ನೆನಪಿನ ಕಾಣಿಕೆಗಳನ್ನೂ ಕೂಡ ಪೊಲೀಸರು ಜಪ್ತಿ ಮಾಡಿದಾರಂತೆ. ನಾವು ತೋರಿಸ್ತಾ ಇದ್ದೀವಿ ಪವಿತ್ರ ಅವರ ನಿವಾಸವನ್ನು ಕೂಡ. ದರ್ಶನ್ ಅವರೇ ಕೊಡಿಸಿದಂಥ ಮನೆ ಇದು, ಬಂಗ್ಲೆ. ಈ ಹಲವಾರು ಈ ನೆನಪಿನ ಕಾಣಿಕೆಗಳ ತಾಣವಾಗಿತ್ತು ಈ ಮನೆ. ಅವೆಲ್ಲವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.